ನಮ್ಮನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ. ಟೈಮ್ ಬಂದಾಗ ನಾವು ಉತ್ತರ ಕೊಡ್ತೀವಿ ಅನ್ನೋಂತಹ ಒಂದಿಷ್ಟು ಭರವಸೆ ಮಾತುಗಳನ್ನು ಆಡ್ತಾನೆ ಹಯಗ್ರೀವಾಗಿ ಜನರನ್ನು ಸೆಳೀತಾ ಇರ್ತಕ್ಕಂತಹ ಧನ್ವೀರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಧನ್ವೀರ್ ಅವರ ಕಡೆಗೂ ಪ್ರೀತಿ ಸಿಗ್ತಾ ಇದೆ ಬೇರೆ ಬೇರೆ ರೂಪದಲ್ಲಿ. ಹೇಗೆ ಅನ್ನಿಸ್ತಾ ಇದೆ ಅಂತ? ಈ ಪ್ರೀತಿಗೆ ಯಾವುದಾದ್ರೂ ಬೆಲೆ ಕಟ್ಟಕ್ಕಾಗದ ಪ್ರೀತಿ ಸರ್. ಆ ಪ್ರೀತಿ ಬೇರೆ ಥರ ಪ್ರೀತಿ. ಅದಕ್ಕೆ ಅದು ಯಾವ ಥರದ ಪ್ರೀತಿ ಕೊಡ್ಬೇಕು ಅದು ಕೊಡ್ತೀವಿ. ಈ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಸರ್. ಎಸ್ ಧನ್ವೀರ್ ಅವರು, ಸಹಜವಾಗಿ ಅಂದರೆ ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿದೆ ಅನ್ನುವಂಥ ಒಪಿನಿಯನ್ನು, ಜನರಿಂದ ಸಿಗ್ತಾ ಇರುವಂತಹ ರೆಸ್ಪಾನ್ಸು ಹೇಗೆ ಅನ್ನಿಸ್ತದೆ? ಯಾಕಂದರೆ ಒಂದು ನಿರೀಕ್ಷೆಗಳಿರುತ್ತೆ, ಬಟ್ ಈ ರೀತಿಯ ಡಿಫಿಕಲ್ಟೀಸ್ ಇರಲ್ಲ. ನೀವು ಇಂಡಸ್ಟ್ರಿಗೆ ಹೊಸಬ್ರಲ್ಲ, ಬಂದರೂ ಕೂಡ ಇದೆಲ್ಲವನ್ನು ಫೇಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಖಂಡಿತ ಚಾಲೆಂಜಿಂಗ್ ಆಗಿತ್ತು ಸರ್. ಯಾಕಂದರೆ ನಾಳೆಗೆ ಇವಾಗ ರಿಲೀಸ್ಗಿತ್ತು ಆ 24 hours ನಾವು ಹೊಡೆದಾಡ್ದಂಥದ್ದು. ನಾವಾಗಲಿ ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ ಪಾಪ ನೈಟೆಲ್ಲ ಇದು ಮಾಡಿ ಲಾಸ್ಟಿಗೆ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ರು. ಅದೊಂದು ಇತ್ತು ಸರ್. ಬಟ್ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಚಾಮುಂಡೇಶ್ವರಿ ಯಾವುದೇ ಕೈ ಬಿಡಲ್ಲ ನಂಬಿದ್ವಿ. ಸೊ ಹಂಗಾಯ್ತು. ಎಸ್ ಸರ್, ಸ್ಪೆಷಲಿ ಪೊಲೀಸ್ ಆಫೀಸರ್ ಪಾತ್ರ. ಸೊ ಪೊಲೀಸ್ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಕಲ್ಪನೆಗಳು ಹೇಗಿತ್ತು? ಸಮಾಜದಲ್ಲಿ ಆಗುವಂಥ ಸಾಕಷ್ಟು ಬದಲಾವಣೆಗಳಿಗೆ ಒಂದು ನ್ಯಾಯ ಕೊಡುವಂತಹ ವ್ಯವಸ್ಥೆ ಅನ್ನುವಂಥದ್ದು ಹೇಳ್ತೀವಿ. ನೀವು ಸಾಕಷ್ಟು ಸನ್ನಿವೇಶಗಳನ್ನು ಫೇಸ್ ಮಾಡಿದ್ರಿ. ಏನು ಬದಲಾಗಬೇಕಂತ ಇಷ್ಟಪಡ್ತೀರಿ ಸಮಾಜದಲ್ಲಿ ಅಂತ? ಸಮಾಜದಲ್ಲಿ ಹಂಗೆ ನೋಡೋಕೆ ಇಡೀ ಸಿಸ್ಟಮೇ ಬದಲಾವಣೆ ಆಗ್ಬೇಕು ಸರ್. ಇವತ್ತು ಒಬ್ರದ್ದು ಇವ್ರದ್ದು ಈ ಪೊಲೀಸವ್ರು ಮಾತ್ರ ಡಾಕ್ಟರ್ಸ್ ಮಾತ್ರ ಹಿಂಗೆ ನಾವು ಬ್ಲೇಮ್ ಮಾಡೋಕ್ಕಲ್ಲ. ಇಡೀ ಸಿಸ್ಟಮೇ ಚೇಂಜ್ ಆಗಬೇಕಾದ್ರೆ ಸಿಸ್ಟಮ್ ಚೇಂಜ್ ಪ್ರತಿಯೊಂದು ಚೇಂಜ್ ಆಗೋದು. ನಾವು ಯಾರೋ ಒಬ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ವ? ಎಸ್ ಸರ್, ಇದೆಲ್ಲದ್ರ ಜೊತೆಗೆ ಸಹಜವಾಗಿ ಅಂದರೆ ಈಗ ಗಾಂಧಿನಗರದಲ್ಲಿ ಒಬ್ರಿಗೊಬ್ರು ಬೆನ್ನು ತಟ್ಟೋದು, ಸಹಜವಾಗಿ ಸಪೋರ್ಟ್ ಮಾಡುವಂಥ ಸನ್ನಿವೇಶಗಳಿದೆ ಅಂತ ನಾವು ಸಾಕಷ್ಟು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಂದಿಷ್ಟು ವೇದಿಕೆಗಳಲ್ಲೋ ಅಥವಾ ಬಾಯಿ ಮಾತಲ್ಲೇ ಕೇಳ್ತೀವಿ ಅನ್ನೋ ಅನಿಸುತ್ತೆ. ಒಳಗೆಲ್ಲ ಒಂದು ರೀತಿಯ ಮುಸುಕಿನ ಗುದ್ದಾಟ ಇದ್ದೇ ಇದೆಯಾ? ಅದು ಮುಂದುವರಿತಾನೆ ಇದೆಯಾ ಗಾಂಧಿನಗರದಲ್ಲಿ ಅಂತ? ನಮಗೆ ಗೊತ್ತಿರೋ ಪ್ರಕಾರ ಅದು ಗೊತ್ತಿಲ್ಲ ಸರ್. ನಾವು ನೋಡೋ ಮಟ್ಟಿಗೆ ಯಾವುದನ್ನು ಕಣ್ಣಾರೆ ಕಂಡಿಲ್ಲ. ಬಟ್ ನಮಗೆ ಇವತ್ತೇನು ನಮಗೆ ಇವಾಗ ದರ್ಶನ ಏನು ಬೆನ್ನೆಲುಬಾಗಿ ನಿಂತಿದ್ರು ಅವತ್ತಿಂದಲೇ ಇವತ್ತಿನವರೆಗೂ ಸರ್. ಈ ಸಿನಿಮಾವರೆಗೂ ಒಳಗಡೆ ಪಾಪ ಅವ್ರು ಈ ಪರಿಸ್ಥಿತಿಲಿ ಇದ್ರು ವಿಜಯಕ್ಕನ್ನು ಕಳ್ಸಿಕೊಟ್ಟು ಮಾಡು ಟ್ರೈಲರ್ ರಿಲೀಸ್ ಮಾಡಿಕೊಡು, ಲಾಂಚ್ ಮಾಡ್ಕೊಂಡು ಪಾಪ ಅವ್ರು ಹೇಳಿ ಕಳಿಸಿ ಎಲ್ಲ ಮಾಡಿದ್ರು. ಸೊ ಅವತ್ತಿಂದನೂ ಅವ್ರು ನಮ್ಗೆ ಯಾವತ್ತೂ ಇದೆ ಅಂತ. ಎಸ್, ಇವತ್ತೆಲ್ಲರೂ ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇರೋಂಥದ್ದು ನೋಡ್ತಾ ಇದ್ದೀವಿ. ದರ್ಶನ್ ಅವ್ರನ್ನ ಹೇಗೆ ಸ್ವಾಗತಿಸ್ತಾ ಇದ್ರು ಥಿಯೇಟ್ರ್ ಹತ್ರ, ಹೇಗೆ ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಅದೇ ರೀತಿ ಅಭಿಮಾನಿಗಳು ನಿಮಗೆ ಅದೇ ಒಂದು ರೀತಿ ರೆಸ್ಪಾನ್ಸ್ ಮಾಡ್ತಾ ಇರುವಂಥದ್ದು. ಅವರ ಅಭಿಮಾನಿಗಳು ಕೂಡ ನಿಮ್ಮನ್ನು ಅಭಿಮಾನಿಸ್ತಾ ಇರುವಂಥದ್ದು. ಅದನ್ನು ಹೇಗೆ ತೊಗೊಳ್ತಾ ಇದ್ದೀರಿ? ಇನ್ನು ಸರ್ಗೆ ಈ ವಿಚಾರ ಎಲ್ಲ ತಿಳಿಸಿರುವಂಥದ್ದು, ಸಿನಿಮಾದ ಬಗ್ಗೆ ಮಾತಾಡಿರುವಂಥದ್ದು ಏನಾರು ಆಯ್ತಾ ಹೇಗೆ ಅಂತ? ಇಲ್ಲ, ಅದು ರಿಲೀಸ್ ಮುಂಚೆ ಎಲ್ಲ ಹೋಗಿ ಮಾತಾಡ್ಕೊಂಡು ಬಂದಿದೆ ಸರ್. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಅವ್ರು ಬಂದ ಮೇಲೆ ಮಾಡೋಣ ಅಂತ ಇದ್ದಿದ್ದು. ಬಟ್ ಪ್ರೊಡಕ್ಷನ್ ಅವ್ರದ್ದು ಇನ್ನೊಂದು ಸಿನಿಮಾ ರಿಲೀಸ್ ಕಾರಣ ಇರೋದ್ರಿಂದ ಅವ್ರಿಗೆ ಇದಾಗೋದು ಬೇಡ ಅಂತ ಹೋಗಿ ಇಲ್ಲ ನೀನು ಅದನ್ನ ರಿಲೀಸ್ ಮಾಡು ಫಸ್ಟು ನಂದು ಬಿಡು ಅಂತ ಹೇಳಿದ್ಮೇಲೆ ನಾನು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಸೊ ಈಗ ನನ್ನಿಂದ ಇವತ್ತಿನವರೆಗೂ ಸರ್ ನೀವು ಹೇಳ್ದಂಗೆ ದರ್ಶನ ಸಿನಿಮಾನ ಯಾವ ಥರ ಸೆಲೆಬ್ರೇಟ್ ಮಾಡೋದು ಅದೇ ರೀತಿ ದರ್ಶನ ಸೆಲೆಬ್ರಿಟೀಸು ನನ್ನ ಸಿನಿಮಾನೂ ವಾಮನ ಆಗಿರ್ಬೋದು ಇದನ್ನು ಅಷ್ಟು ಪ್ರೀತಿ ಎಲ್ಲೇ ಹೋದ್ರೆ ಪ್ರೀತಿ ಕೊಡ್ತಾ ಇದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್. ನಮ್ಮನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ. ಟೈಮ್ ಬಂದಾಗ ನಾವು ಉತ್ತರ ಕೊಡ್ತೀವಿ ಅನ್ನೋಂತಹ ಒಂದಿಷ್ಟು ಭರವಸೆ ಮಾತುಗಳನ್ನು ಆಡ್ತಾನೆ ಹಯಗ್ರೀವಾಗಿ ಜನರನ್ನು ಸೆಳೀತಾ ಇರ್ತಕ್ಕಂತಹ ಧನ್ವೀರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಧನ್ವೀರ್ ಅವರ ಕಡೆಗೂ ಪ್ರೀತಿ ಸಿಗ್ತಾ ಇದೆ ಬೇರೆ ಬೇರೆ ರೂಪದಲ್ಲಿ. ಹೇಗೆ ಅನ್ನಿಸ್ತಾ ಇದೆ ಅಂತ? ಈ ಪ್ರೀತಿಗೆ ಯಾವುದಾದ್ರೂ ಬೆಲೆ ಕಟ್ಟಕ್ಕಾಗದ ಪ್ರೀತಿ ಸರ್. ಆ ಪ್ರೀತಿ ಬೇರೆ ಥರ ಪ್ರೀತಿ. ಅದಕ್ಕೆ ಅದು ಯಾವ ಥರದ ಪ್ರೀತಿ ಕೊಡ್ಬೇಕು ಅದು ಕೊಡ್ತೀವಿ. ಈ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಸರ್.